ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಶರತ್ ಬಚ್ಚೇಗೌಡ ವಿರುದ್ಧ ಮತ್ತೊಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ದಯಾಮರಣ ಕೋರಿ ಪತ್ರ ಬರೆದಿದ್ದಾರೆ ವೆಂಡರ್ಸ್. ಕಿಯೋನಿಕ್ಸ್ನ ವೆಂಡರ್ಸ್ ಪತ್ರ ಬರ್ತಿರೋದು. ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಬರೆದಿರುವಂತಹ ಪತ್ರ ಇದು. ವೆಂಡರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ 4 ಜನ ಹೊಣೆಯಾಗ್ತಾರೆ. ಯಾರ್ಯಾರು? ಪ್ರಿಯಾಂಕ್ ಖರ್ಗೆ ಸೇರಿದಂತೆ 4 ಜನ ಅಂಥೇಳಿ ವೆಂಡರ್ಗಳು ಬಾಕಿ ಬಿಲ್ ಪಾವತಿ ಮಾಡ್ತಾ ಇಲ್ಲ ನಮಗೆ ಸರ್ಕಾರ, ಇದಕ್ಕೆ ನಾವೇನಾದರೂ ವೆಂಡರ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸಚಿವರೇ ನೇರ ಹೊಣೆ ಅಂಥೇಳಿ ಆರೋಪ ಮಾಡಿದ್ದಾರೆ ಈ ಲೆಟರಲ್ಲಿ. 1 ವರ್ಷದಿಂದ ತನಿಖೆ ನೆಪದಲ್ಲಿ ಕಿರುಕುಳ ನೀಡ್ತಾ ಇದೆ. ಸುಮಾರು 400ರಿಂದ 500 ವೆಂಡರ್ಗಳಿಗೆ ಬಿಲ್ ಪಾವತಿಯ ಬಾಕಿ ಇದೆ. ಪ್ರಿಯಾಂಕ್ ಖರ್ಗೆ, ಶರತ್ ಬಚ್ಚೇಗೌಡ ನಾವು ಹೋಗಿ ಏನೇ ಕೇಳ್ಕೊಂಡ್ರು ಕೂಡ ನಮ್ಮ ಕಷ್ಟವನ್ನು ಆಲಿಸ್ತಾ ಇಲ್ಲ ಅವರು. ಯಾರಾದರೂ ವೆಂಡರ್ಸ್ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಐಟಿ-ಬಿಟಿ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಅಧ್ಯಕ್ಷರಾಗಿರುವಂತಹ ಶರತ್ ಬಚ್ಚೇಗೌಡ, ಜೊತೆಗೆ ಸಿಇಒ ಪವನ್ ಕುಮಾರ್, ಹಾಗೆ ಕಿಯೋನಿಕ್ಸ್ ಹಣಕಾಸು ವಿಭಾಗದ ನಿಶ್ಚಿತ್. ಸೊ ಈ 4 ಜನನೇ ಕಾರಣ ಆಗ್ತಾರೆ ಅಂತ ಹೇಳಿ ಪತ್ರದಲ್ಲಿ ಹೇಳಿದ್ದಾರೆ. ಇಲ್ಲದೇ ಇದ್ರೆ ವೆಂಡರ್ಗಳಿಗೆ ದಯಾಮರಣ ಆದರೂ ಕೊಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಸೊ ಈ ಕಿಯೋನಿಕ್ಸ್ ಹಗರಣದಲ್ಲಿ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದಂಥ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಅಕೌಂಟೆಂಟ್ ಜನರಲ್ ಯಾವುದೇ ಮಾನದಂಡ ಪಾಲಿಸದೆ ನೇಮಕಾತಿ ಮಾಡಿರುವಂತಹ ಆರೋಪ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಕಲಿ ಬಿಲ್, ಮಾರ್ಕೆಟ್ ದರಕ್ಕಿಂತ ಹೆಚ್ಚಿನ ದರಕ್ಕೆ ಪೂರೈಕೆ ಮಾಡಿರೋದು, ಮಾರ್ಕೆಟ್ ದರಕ್ಕಿಂತ ಹೆಚ್ಚಿನ ದರಕ್ಕೆ ಸಾಮಗ್ರಿಗಳನ್ನು ಎಲ್ಲವನ್ನೂ ಕೂಡ ಇವರು ಖರೀದಿ ಮಾಡಿದರೆ, ಪೂರೈಕೆ ಮಾಡಿದರೆ. ಸೊ ಹಾಗಾಗಿ ಅದರ ತನಿಖೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಪತ್ರ ತಾವುಗಳು ನಮ್ಮ ಮಾಧ್ಯಮ ಸ್ನೇಹಿತರು ನಮ್ಗೆ ಕೊಟ್ಟಾಗ ನಾನು ನೋಡಿದೆ. ಅಲ್ಲಿ ಎಲ್ಲ ಹಳೆ ವಿಚಾರನೇ ಇರೋದು. ಇದಕ್ಕೆ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ, ಭಾಳ ಸುದೀರ್ಘವಾಗಿ ಕೆಲವು ತಿಂಗಳ ಹಿಂದೆನೇ ತಮ್ಮ ಮುಂದೆ ಬಂದಿದ್ದೆ. ಅಕೌಂಟೆಂಟ್ ಜನರಲ್ ಅವರು ಸುಮಾರು 300 ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ನನಗರ್ಥ